ಪ್ರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನೆಲ್ಲ ವಂದಿಸ್ತೇನೆ. ಈ ಒಂದು ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗವು ಮತ್ತಾಯ 13ನೇ ಅಧ್ಯಾಯ 24-30 ವಚನಗಳು. ಅದರಲ್ಲಿರ್ತಕ್ಕಂಥ ಬೀಜ ಬಿತ್ತುವಿಕೆ, ಆಮೇಲೆ ಅದ್ರ ಫಲ ಏನಿದೆ, ಗೋಧಿ ಮತ್ತು ಹಣಿಜೆ, ಇದ್ರ ಬಗ್ಗೆ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಈ ಒಂದು ಸಾಮ್ಯದಲ್ಲಿ ನಾವು ನೋಡ್ತೇವೆ, ಒಬ್ಬ ಮನುಷ್ಯನು ತನ್ನ ಹೊಲದಲ್ಲಿ ಒಳ್ಳೆ ಒಂದು ಗೋಧಿಯ ಬೀಜವನ್ನ ಆತನು ಬಿತ್ತಿದ್ದಾನೆ. ಆದರೆ ವೈರಿಗಳು ಬಂದು ಹಣಜಿ ಅದನ್ನು ಸಹ ಬಿತ್ತುಬಿಟ್ಟು ಹೋಗಿದ್ದಾರೆ. ಅದನ್ನು ಆಳುಗಳು ನೋಡಿ, ಅಂದ್ರೆ ಅದು ಮೊಳಕೆ ಬಂದು ಸ್ವಲ್ಪ ಗಿಡ ಬಂದಾಗ ಆಳುಗಳು ಅದನ್ನ ನೋಡಿ ಯಜಮಾನರಿಗೆ ಹೇಳ್ತಾರೆ, ಹಣಜಿ ಕೂಡ ಇದೆ, ಅದನ್ನ ಕಿತ್ತಿ ಹಾಕುವಂಥದ್ದ ಇಲ್ಲ. ಆಗ ಯಜಮಾನ ಹೇಳ್ತಾನೆ, ಇಲ್ಲ ಕಿತ್ತಬೇಡ್ರಿ, ಅದು ಸುಗ್ಗಿಗಾಲ ಬಂದಾಗ ನಾವು ಅದನ್ನು ಬೇರ್ಪಡಿಸಿ ಹಣಿಜೆಯನ್ನು ಸುಟ್ಟಿ ಹಾಕೋಣ ಅಂತಂದ್ಬಿಟ್ಟು. ಪ್ರಿಯರೇ, ನಾವು ನಮ್ಮ ಒಂದು ಕುಟುಂಬದಲ್ಲಿ ನಾವು ಪ್ರಾರ್ಥನೆ ಮಾಡುವಂಥದ್ದಾಗಿರಲಿ ಅಥವಾ ಸಾಮಾಜಿಕ ಒಂದು ರೀತಿಯಿಂದಲೂ ನಾವು ನೋಡೋದಾಯ್ತು ಅಂದರೆ, ನಾವು ನಮ್ಮ ಒಂದು ಮುಂದಿನ ಒಂದು ಸಂತತಿಗೋಸ್ಕರನೇ ನಾವು ಆಸ್ತಿಯನ್ನು ಮಾಡಬೇಕು. ಹಾಗೂ ಎಲ್ಲ ಒಂದು ಆಶೀರ್ವಾದಗಳು ಬರಬೇಕು. ಆತ್ಮಿಕದ ಆಶೀರ್ವಾದಗಳಾಗಿರಲಿ, ಲೌಕಿಕದ ಒಂದು ರೀತಿಯಾದಂಥ ಒಂದು ಆಶೀರ್ವಾದಗಳಾಗಿರಲಿ ಬರಲಿ, ಸಿಗಲಿ ಅಂತಂದ್ಬಿಟ್ಟೆ ನಾವು ಬಯಸ್ತೇವೆ. ಅದಕ್ಕಾಗಿಯೇ ನಾವು ಪ್ರಾರ್ಥನೆನೂ ಮಾಡ್ತೇವೆ, ಕುಟುಂಬ ಪ್ರಾರ್ಥನೆಗಳಲ್ಲಿ ಮಾಡ್ತೇವೆ, ಬೇರೆ ಒಂದು ಪ್ರಾರ್ಥನೆ ಕೂಟಗಳಲ್ಲಿದ್ದಾಗ ಅಲ್ಲಿನೂ ನಾವು ಅದೇ ಥರ ನಮ್ಮ ಮಕ್ಕಳು ಚೆನ್ನಾಗಿರಲಿ, ಅವ್ರಿಗೂ ಓದು ಚೆನ್ನಾಗಾಗಲಿ, ಉದ್ಯೋಗ ಬರಲಿ, ಹಾಗೆ ಹೀಗೆ ಅಂತಂದ್ಬಿಟ್ಟೆಲ್ಲ ನಾವು ಮಾಡ್ತೇವೆ. ಅಂದರೆ ಒಳ್ಳೆಯದನ್ನು ಬಯಸ್ತೇವೆ ನಾವು ಮುಂದಿನ ಒಂದು ಪೀಳಿಗೆಗೆ. ಅದೇ ರೀತಿಯಾಗಿ ವಾಕ್ಯದಲ್ಲೂ ಸಹ ನಾವು ನೋಡ್ತೇವೆ, ಅಬ್ರಹಾಮ, ಲೋಟ ಅವರ ಒಂದು ಜೀವನದ ಒಂದು ಭಾಗದಲ್ಲಿ ನಾವು ನೋಡ್ತೇವೆ. ಎಲ್ಲಿ ಅಂತಂದಾಗ ಅಬ್ರಹಾಮ ಮತ್ತು ಲೋಟರ ಒಂದು ಆಳುಗಳ ಮಧ್ಯೆ ಒಂದು ಗಲಾಟೆ ಅನ್ನುವಂಥದ್ದು ಬರುತ್ತೆ. ಅವರಿಬ್ಬರ ಒಂದು ಗುಂಪುಗಳಲ್ಲಿ ಹೊಡೆದಾಟಗಳು ಆದಾಗ ಅಬ್ರಹಾಂ, ಲೋಟ ಇಬ್ಬರು ಏನು ಮಾಡ್ತಾರೆ, ನಾವು ಬೇರೆ ಬೇರೆ ಹೋಗೋಣ ಅಂತಂದ್ಬಿಟ್ಟು ಅವರು ಆಲೋಚನೆ ಮಾಡ್ತಾರೆ. ಆವಾಗ ಅಬ್ರಹಾಮನು ಲೋಟನಿಗೆ, ನೀನು ಯಾವ ದಿಕ್ಕಿಗೆ ಅಥವಾ ಯಾವ ಕಡೆ ಯಾವ ಜಾಗ ಬೇಕೋ ಅದು ನೀನು ಆರಿಸ್ಕೋ, ಅದನ್ನು ಬಿಟ್ಟು ನಾನು ಬೇರೆ ಕಡೆ ಹೋಗ್ತೇನೆ ಅಂತಂದ್ಬಿಟ್ಟು ಆತನು ಹೇಳ್ತಾನೆ. ಆಗ ಲೋಟನು ಏನು ಮಾಡ್ತಾನೆ ಅಂದರೆ, ತನ್ನ ದೃಷ್ಟಿ ಎಲ್ಲಿ ಹೋಗುತ್ತೆ, ಒಳ್ಳೆ ಫಲಭರಿತವಾದಂಥ ಒಂದು ಭೂಮಿ ಕಡೆ ಅದು ಹೋಗುತ್ತೆ. ಆತನು ಆ ಕಡೆ ನಾನು ಹೋಗ್ತೇನೆ ಅಂತಂದ್ಬಿಟ್ಟು ಆತನು ಸೋದೋಮ್ ಗೋಮೋರ್ ಕಡೆ ಆತನು ಹೋಗ್ತಾನೆ. ಮುಂದೆ ನಾವು ನೋಡ್ತೇವೆ, ಆತನು ತನ್ನ ಎಲ್ಲ ಆಸ್ತಿಯನ್ನು ಕಳ್ಕೊಂಡು ಒಂದು ಇಡೀ ಸೋದೋಮ್ ಗೋಮೋರ್ ಎಲ್ಲ ಸುಟ್ಟಿ ಎಲ್ಲ ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಆತನಿಂದನೇ ಈ ಒಂದು ಅಮೋನ್ಯರು ಮತ್ತು ಮೊವಾಬ್ಯರು, ಈ ಎರಡು ಸಂತತಿಗಳು ಸಹ ಬರ್ತವೆ. ಮುಂದೆ ಒಂದು ಚರಿತ್ರೆಯಲ್ಲಿ ಆಗಲಿ, ನಮ್ಮ ಒಂದು ಸತ್ಯವೇದದಲ್ಲಾಗಲಿ ನಾವು ನೋಡ್ತೇವೆ, ಈ ಎರಡು ಜನಾಂಗಗಳು ಅವರು ಹೆಸರಿಲ್ಲದ ಹಾಗೆ ಹೋಗ್ಬಿಡ್ತಾರೆ. ಅಬ್ರಾಹ್ಮಣನ ನಾವು ನೋಡ್ತೇವೆ, ಅಲ್ಲಿ ಆತನ ಆಶೀರ್ವದಿಸಲ್ಪಡ್ತಾನೆ, ತಂದೆ ದೇವರು ಆತನ ಜೊತೆ ಇರ್ತಾರೆ. ಹಾಗೂ ನಮಗೆಲ್ಲ ಗೊತ್ತಿದೆ, ಇಸ್ರಾಯೇಲ್ರು ತಮ್ಮ ಒಂದು ಸಂತತಿ ಜನಾಂಗಗಳಾಗಿ ಬೆಳೆದು ಇವತ್ತಿನವರೆಗೂ ನಾವು ನೋಡ್ತೇವೆ ಅವರು ಚೆನ್ನಾಗೇ ಇದ್ದಾರೆ. ಪ್ರಿಯರೇ, ಹಣಜೆಯ ಒಂದು ಸಾಮ್ಯದಲ್ಲಾಗಲಿ, ಈ ಒಂದು ಅಬ್ರಹಾಂ ಮತ್ತು ಲೋಟನ ಒಂದು ಜೀವನದ ಒಂದು ಚರಿತ್ರೆಯಲ್ಲಿ ನಾವು ನೋಡುವಂಥದ್ದು ಏನಂದರೆ, ನಾವು ಯಾವಾಗ ದೇವರ ಮಕ್ಕಳಾಗಿರ್ತೇವೋ, ಅಂದರೆ ತಂದೆ ದೇವರ ಒಂದು ಚಿತ್ತಾನುಸಾರವಾಗಿ ನಾವು ಇದ್ದುಕೊಂಡು ಆತನ ವಾಕ್ಯಕ್ಕೆ ನಾವು ತಲೆಬಾಗುತ್ತಾ ಅದ್ರ ಪ್ರಕಾರ ನಾವು ಜೀವಿಸಿದಾಗ, ಬಯಸದೇ ಇದ್ದರೂ ಸಹ ಆತನು ಮಾಡಿರ್ತಕ್ಕಂಥ ಎಲ್ಲ ವಾಗ್ದಾನಗಳು, ಆಶೀರ್ವಾದಗಳು, ವಾಕ್ಯದಲ್ಲಿ ಏನಿದೆ ಎಲ್ಲ ಒಂದು ಆಶೀರ್ವಾದಗಳು ನಮಗೂ ನಮ್ಮ ಒಂದು ಸಂತತಿಗೂ ಅದು ಸಿಗುತ್ತೆ. ಹಣಜಿ ಒಂದು ಸಾಮ್ಯದಲ್ಲೂ ಸಹ ಅಷ್ಟೇ, ಆತನು ಕೆಟ್ಟೋರ್ಗು ಬೆಳೆಯಕ್ಕೆ ಬಿಡ್ತಾನೆ, ಒಳ್ಳೆಯವ್ರಿಗೂ ಬೆಳೆಯಕ್ಕೆ ಬಿಡ್ತಾನೆ. ಆದರೆ ಸುಗ್ಗಿ ಕಾಲ ಬಂದಾಗ, ನ್ಯಾಯ ತೀರ್ಪಿನ ಒಂದು ಕಾಲ ಬಂದಾಗ ಆತನು ಗೋಧಿಯನ್ನು ಉಳಿಸ್ತಾನೆ, ಹಣಜಿಯನ್ನು ಕಿತ್ತಿ ಆತನು ಸುಡ್ತಾನೆ. ಹಾಗಾಗಿ ಪ್ರಿಯರೇ, ನಾವು ಹಿರಿಯರಿದ್ದೇವೆ, ಇವತ್ತಿನ ಜನ ಕಿರಿಯರಿದ್ದವರು ನಾಳೆ ಹಿರಿಯರಾಗ್ತಾರೆ. ಬಟ್ ನಾವು ಕಲಿಬೇಕಾದಂಥ ಮತ್ತು ನಾವು ಬಳುವಳಿಯಾಗಿ ನಾವು ಮುಂದಿನ ಒಂದು ಸಂತತಿಗೆ ಕೊಡಬೇಕಾದಂಥದ್ದು ಏನಂದರೆ, ಈ ಒಂದು ದೇವರ ವಾಕ್ಯ ಹಾಗೂ ದೇವರ ಒಂದು
ಉದ್ದೇಶಗಳು ಏನಿದಾವೆ ಅದನ್ನು ನಾವು ಮುಂದಿನ ಒಂದು ಸಂತತಿಗೆ ನಾವು ತಿಳಿಸುತ್ತಾ ಮುಂದೆ ಹೋಗಬೇಕಾಗಿದೆ. ದೇವರಿಗೆ ನಮ್ಮನ್ನು ನಾವು ಒಪ್ಪಿಸ್ಕೋಬೇಕು, ದೇವ್ರ ವಾಕ್ಯದಲ್ಲಿ ಬೆಳಿಬೇಕು, ಆತನ ಒಂದು ಚಿತ್ತದ ಪ್ರಕಾರ ನಾವು ಜೀವಿಸಬೇಕು. ಹಾಗೂ ನಮ್ಮ ಒಂದು ಬುದ್ಧಿಶಕ್ತಿ ಮೇಲೆ, ನಮ್ಮ ಒಂದು ಏನಿದೆ ಸಂಪಾದನೆಗಳ ಮೇಲೇನೆ ನಾವು ಆಧಾರ ಪಡೆದೆ ತಂದೆ ದೇವರ ಒಂದು ಆಶೀರ್ವಾದ ಮೇಲೆ, ಆತನ ಒಂದು ನಡೆಸುವಿಕೆ ಮೇಲೆ, ಆತನ ಒಂದು ಕೃಪೆ ಮೇಲೆ ನಮ್ಮನ್ನು ನಾವು ಆತ್ಕೊಂಡಿರುವಂಥದ್ದಾದರೆ ಅದೇ ಒಂದು ದೊಡ್ಡ ಆಶೀರ್ವಾದ, ಅದೇ ಒಂದು ದೊಡ್ಡ ಒಂದು ರಕ್ಷಣೆ ನಮಗೂ ನಮ್ಮ ಮುಂದಿನ ಒಂದು ಸಂತತಿಗೂ. ಅದು ಎಲ್ಲರಿಗೂ ಇರುತ್ತೆ, ಕೊನೆ ಕಾಲದವರೆಗೂ ಎಟರ್ನಲ್ ಆಗಿರುತ್ತೆ ಅದು. ಹಾಗಾಗಿ ಪ್ರಿಯರೇ, ಇದನ್ನು ನಾವು ಗಮನದಲ್ಲಿಟ್ಕೊಂಡು, ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು, ಇವತ್ತಿನಿಂದ ನಮ್ಮ ಮಕ್ಕಳಿಗೆ ದೇವ್ರ ವಾಕ್ಯದಲ್ಲಿ ಬೆಳಿಲಿಕ್ಕೆ ನಾವು ಸಹ ದೇವ್ರ ವಾಕ್ಯದಲ್ಲಿ ಬೆಳಿಬೇಕು, ಪ್ರಾರ್ಥನೆಯಲ್ಲಿ ಬೆಳಿಬೇಕು, ಹಾಗೂ ವಾಕ್ಯದ ಪ್ರಕಾರ ನಾವು ನಡಿಬೇಕು ಮತ್ತು ದೇವ್ರಿಗೆ ನಮ್ಮನ್ನು ನಾವು ಒಪ್ಪಿಸ್ಕೋಬೇಕು. ಹಾಗೂ ಆತನ ಒಂದು ಆಶೀರ್ವಾದಗಳು, ರಕ್ಷಣೆಯನ್ನು ಈ ಮೂಲಕ ನಾವು ಹೊಂದ್ಕೋಬೇಕು. ಇದು ನಮ್ಮ ಒಂದು ಉದ್ದೇಶವಾಗಿರಲಿ. ತಂದೆ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.